ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 9ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ನವಮಿಯ ತಿಥಿ ಇರುವಂತಹ ದಿನ. ಈ ನವಮಿ ಈ ದಿನ ಬೆಳಿಗ್ಗೆ 10:40 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಇನ್ನು ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:11 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 10:40 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಬೆಳಿಗ್ಗೆ 10:11 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:40 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:04 ಬೆಳಿಗ್ಗೆ 7:40 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:07 ಬೆಳಿಗ್ಗೆ 11:02 ಹಾಗೆ ಅಪರಾಹ್ನ 3:40 ಅಪರಾಹ್ನ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:02 ಬೆಳಿಗ್ಗೆ 9:34 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:32 ಮಧ್ಯಾಹ್ನ 1:58 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಈ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ಬೋದು. ಇದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದಕ್ಕಾಗಲಿ ತುಂಬ ಸೂಕ್ತವಾಗಿರುವಂಥ ಸಮಯ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ವ್ಯಾಪಾರಸ್ಥರು ವಿಶೇಷವಾಗಿ ಕೇಳಿಸ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:49. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಮಾರ್ಗದರ್ಶಕ. ಹಾಗಾಗಿ ನಮಗೆ ಜ್ಞಾನವನ್ನ ನೀಡುವಂತಹ ಗುರು, ಪಾಂಡಿತ್ಯವನ್ನ ನೀಡುವಂತಹ ಗುರು ಬಹಳ ವಿಶೇಷವಾಗಿ ಈ ದಿನ ಅನುಗ್ರಹ ಮಾಡುವಂಥವನು. ಹಾಗಾಗಿ
ಈ ದಿನದಲ್ಲಿ ಯಾರು ಜ್ಞಾನಾರ್ಜನೆಗೆ, ಯಾರು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತೀರಿ ಅಂಥವ್ರಿಗೆ ಗುರುವಿನಿಂದ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ಸಿಕ್ಕತ್ತೆ, ಸಲಹೆ ಸಿಕ್ಕತ್ತೆ. ಜೊತೆಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಹಾಗೆ ಪಾಂಡಿತ್ಯಕ್ಕೆ, ಗೌರವಕ್ಕೆ, ಧರ್ಮಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಉಳಿಸ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಗುರು ಬಲ ಚೆನ್ನಾಗಿರುತ್ತೆ, ಗುರುವಿನ ಆಶೀರ್ವಾದ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಧನ ಪ್ರಾಪ್ತಿಗಾಗ್ಲಿ, ಪುತ್ರ ಪ್ರಾಪ್ತಿಗಾಗ್ಲಿ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಗುರುವಿನ ಅನುಗ್ರಹ ಇರುತ್ತೆ. ಜೊತೆಗೆ ಕುಟುಂಬದಲ್ಲಿ ಪುತ್ರ ಪ್ರಾಪ್ತಿ ಆಗಿದ್ರೆ ಅಲ್ಲೂ ಕೂಡ ಗುರುವಿನ ಧನಾತ್ಮಕವಾದಂತಹ ಪ್ರಭಾವ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸಂತೋಷದ ಜೀವನವನ್ನ ನಡೆಸ್ತಾ ಇರುವಂತವ್ರೆಲ್ಲರಿಗೂ ಕೂಡ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಇದನ್ನ ನೀವು ಪಡ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಪಡಬೇಕಾಗತ್ತೆ. ಹಾಗಾಗಿ ಕೆಲವರಿಗೆ ಜಾತಕದಲ್ಲೇ ಗುರುಬಲ, ಗುರುವಿನ ಮಾರ್ಗದರ್ಶನ, ಹಾಗೆ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಅಂಥವರು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ತುಂಬಾ ಯಶಸ್ವಿ ಆಗುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಗುರು ವಿಶೇಷವಾದಂತಹ ಒಂದು ಫಲವನ್ನ ತಂದು ಕೊಡುವಂಥವನು. ಹಾಗಾಗಿ ಬಂಧುಗಳೇ, ಈ ಗುರುವಾರದ ದಿನ, ಈ ಬೃಹಸ್ಪತಿ ವಾಸರದ ದಿನ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂದರೆ ಗುರು ಹೋರಾದಲ್ಲೇ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಿ. ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ತಂದು ಕೊಡುತ್ತೆ. ಏಕೆಂದರೆ ಗುರು ಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ. ಈ ದಿನ ಗುರು ಹೋರ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 5 ಗಂಟೆ 29 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 37 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 35 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 53 ನಿಮಿಷದಿಂದ ರಾತ್ರಿ 9 ಗಂಟೆ 45 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರದಲ್ಲಿ ನಿಮ್ಮ ಚಟುವಟಿಕೆಗಳೇನಾದರೂ ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದ್ರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ಪ್ರಾರಂಭ ಆಗುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಫಲಿತಾಂಶಗಳು ಕೂಡ ಬೇಗ ಬರಲ್ಲ. ಇದರಿಂದ ಆ ಕೆಲಸದ ಬಗ್ಗೆ ನಿಮಗಿರುವಂತಹ ಆಸಕ್ತಿಯೇ ಕಡಿಮೆ ಆಗ್ಬಿಡತ್ತೆ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 1 ನಿಮಿಷದಿಂದ ರಾತ್ರಿ 8 ಗಂಟೆ 53 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 2 ಗಂಟೆ 3 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 55 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಬುಧ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ವ್ಯವಹಾರಸ್ಥರು, ಹಣಕಾಸಿನ ವ್ಯವಹಾರಗಳನ್ನ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರೆಲ್ಲರೂ ಕೂಡ ಬುಧ ಹೋರಾದಲ್ಲಿ ಯಾವುದೇ ಹೊಸ ಚಟುವಟಿಕೆಗಳನ್ನ ಆರಂಭ ಮಾಡಬೇಡಿ. ಇನ್ನು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ನೆಗೋಷಿಯೇಷನ್ಸ್ ಆಗಲಿ, ಆರ್ಬಿಟ್ರೇಷನ್ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಬುಧ ಹೋರಾದಲ್ಲಿ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಯಾವುದೇ ರೀತಿಯ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಯಾವುದು ಕೂಡ ಬುಧ ಹೋರಾದಲ್ಲಿ ಬೇಡ. ಒಟ್ಟಾರೆ ಈ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಾಗಲಿ, ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಾಗಲಿ, ಪ್ರಯಾಣ ಆಗಲಿ ಈ ಬುಧ ಹೋರಾದಲ್ಲಿ ಬೇಡ. ಇದನ್ನ ಆದಷ್ಟು ನೀವು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇದು ಅಂದರೆ ಈ ಬುಧ ಹೋರ ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆಯಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 20 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಅಥವಾ ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದನ್ನು ರವಿ ಹೋರಾದಲ್ಲೇ ಮಾಡಿ. ಇನ್ನು ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಚಟುವಟಿಕೆಗಳನ್ನಾಗಲಿ, ನಿಮ್ಮ ಪ್ರಯಾಣವನ್ನಾಗಲಿ ಈ ರವಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದಿದೆ. ಹಾಗೆ ಗಣ್ಯರನ್ನ, ಹಿರಿಯರನ್ನ ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡುವಂಥ ವಿಚಾರ ಯಾವುದೇ ಇದ್ರೂ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯದಾಗತ್ತೆ.
ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ವಿಚಾರ ಇದ್ರೂ ರವಿ ಹೋರಾದಲ್ಲೇ ಪ್ರಸ್ತಾಪ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಸಲಹೆ, ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ ವರ್ಧನೆಗೆ ಈ ರವಿ ಹೋರಾದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ಕಾರಣವಾಗುತ್ತೆ. ಒಟ್ಟಾರೆ ರವಿ ಹೋರ ಈ ದಿನ ನಿಮಗೆ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 8:54 ಇನ್ನು ಅಪರಾಹ್ನ 3:44 ಸಂಜೆ 4:52 ಹಾಗೆ ರಾತ್ರಿ 10:36 ರಾತ್ರಿ 11:28 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡಲಿಕ್ಕೆ ಶುಕ್ರ ಹೋರಾದಲ್ಲಿ ನೀವು ಮುಂದುವರಿಸಬಹುದು. ಇದರಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳಾಗಲಿ, ವಿವಾಹದ ಚಟುವಟಿಕೆಗಳಾಗಲಿ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂತಹ ವಿಚಾರ, ಇದ್ಯಾವುದೇ ಇದ್ರೂ ಶುಕ್ರ ಹೋರಾದಲ್ಲೇ ಮಾಡಿ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ರೀತಿಯ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಿದ್ರೂ ಶುಕ್ರ ಹೋರ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:54 ಬೆಳಿಗ್ಗೆ 10:02 ಇನ್ನು ಅಪರಾಹ್ನ 4:52 ಸಂಜೆ 6 ಹಾಗೆ ರಾತ್ರಿ 11:28 ಮಧ್ಯರಾತ್ರಿ 12:20 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಹಾಗೆ ಪ್ರತಿನಿತ್ಯ ನೀವು ಯಾವ ಸಮಯ ಪ್ರಶಸ್ತವಾಗಿದೆ, ಯಾವ ಹೊರ ಸೂಕ್ತವಾಗಿದೆ ಇದನ್ನು ಕೂಡ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲೇ ಲಭ್ಯ ಆಗುತ್ತೆ. ಆದರೆ ಯಾರಿಗೆ ಪಂಚಾಂಗ ನೋಡಲಿಕ್ಕೆ ಅನಾನುಕೂಲ ಆಗಿದೆ ಅಂಥವರು ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ದಿನ ಪಂಚಾಂಗ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ವರ್ಗ ಕುಂಡಲಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ನಾವು ಒಬ್ಬರ ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆ ಜಾತಕದಲ್ಲಿ ಇರುವಂತಹ 12 ಮನೆಗಳಲ್ಲಿ ಇರೋ ಗ್ರಹಗಳು ಯಾವ್ಯಾವುದು, ಆ ಗ್ರಹ ಉಚ್ಚ ಸ್ಥಾನದಲ್ಲಿದೆಯಾ, ನೀಚ ಸ್ಥಾನದಲ್ಲಿದೆಯಾ, ಅಥವಾ ಗೋಚಾರದಂತೆ ಆ ಗ್ರಹಗಳ ಸ್ಥಾನ ಯಾವುದು, ಭಾವಗಳು ಯಾವ ರೀತಿಯಲ್ಲಿದೆ, ಹಾಗೆ ಯಾವ ಗ್ರಹಕ್ಕೆ ಯಾವ ಗ್ರಹದ ದೃಷ್ಟಿ ಇದೆ ಇತ್ಯಾದಿ ವಿಚಾರಗಳನ್ನು ನೋಡಿ ನಾವು ಜ್ಯೋತಿಷ್ಯ ಫಲಾಫಲಗಳನ್ನು ನಿರ್ಧಾರ ಮಾಡಬಹುದು. ಅದೇ ರೀತಿ ಈ ಫಲಗಳನ್ನು ತಿಳಿಯುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಆಳವಾಗಿ ಕುಂಡಲಿಯನ್ನ ನಾವು ಅಧ್ಯಯನ ಮಾಡಿದಾಗ ನಿಖರವಾಗಿ ಆ ಕುಂಡಲಿಯಲ್ಲಿ ಈಗಾಗಲೇ ಆಗಿರುವಂತಹ ಫಲಗಳು ಹೇಗಿದೆ, ಮುಂದೆ ಸಂಭವಿಸುವಂತಹ ಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನೇ ನಾವು ಈ 12 ಮನೆಗಳೇನಿದೆ, 12 ಮನೆಗಳನ್ನು 12 ಭಾವಗಳು ಅಂತ ಹೇಳಿ ಕರೆಯುವಂಥದ್ದು. ಇದನ್ನು ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ವರ್ಗ ಕುಂಡಲಿಯಲ್ಲಿ ನಾವು ಈ ವಿಚಾರಗಳನ್ನು ನೋಡಬೇಕಾಗತ್ತೆ. ಹಾಗಾಗಿ ಕುಂಡಲಿಯಲ್ಲಿರುವಂತಹ 12 ರಾಶಿಗಳಿಗೆ ಜೀವನದ ಎಲ್ಲ ವಿಭಾಗಗಳ ವಿಚಾರಗಳನ್ನು ಕೂಡ ಅಡಕ ಮಾಡಿದ್ದಾರೆ. ಆದರೆ ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರೆ ಈ ಕುಂಡಲಿಯನ್ನ ವರ್ಗಗಳನ್ನಾಗಿ ವಿಭಾಗಿಸಿಕೊಂಡು ಫಲಗಳನ್ನ ತಿಳಿಯುವಂಥದ್ದೇ ವರ್ಗ ಕುಂಡಲಿ ಅಂತ ಹೇಳಿ ಕರೆಯುವಂಥದ್ದು. ಇದನ್ನ ಯಾವ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಪರಿಗಣಿಸುತ್ತೆ ಅಂತ ಹೇಳಿದ್ರೆ, ಈ ವರ್ಗ ಕುಂಡಲಿಯಲ್ಲಿರುವಂತಹ ಯಾವುದೇ ಗ್ರಹ ಶುಭ ಫಲಗಳನ್ನು ನೀಡಬೇಕಾದ್ರೆ ಆ ವರ್ಗ ಕುಂಡಲಿಯ ಲಗ್ನದಿಂದ ಆ ಗ್ರಹ ಶುಭ ಸ್ಥಾನದಲ್ಲಿರಬೇಕು. ಇಲ್ಲಿ ಗ್ರಹಗಳ ನೀಚತ್ವ, ಶತ್ರುತ್ವ, ಗ್ರಹಗಳ ಸಂಯೋಗ ಇವೆಲ್ಲವೂ ಕೂಡ ಗೌಣವಾಗುತ್ತೆ. ಕೇವಲ ಆ ಲಗ್ನದಿಂದ ಗ್ರಹ ಯಾವ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನ ನೋಡಿ ಪರಿಗಣಿಸುವಂಥದ್ದು. ಇನ್ನು ಅಶುಭ ಸ್ಥಾನದಲ್ಲಿರುವಂತಹ ಗ್ರಹ ಅಶುಭ ಫಲಗಳನ್ನು ನೀಡುತ್ತೆ. ಹಾಗೆ ಈ ರಾಶಿ ಕುಂಡಲಿ ಮತ್ತೆ ವರ್ಗ ಕುಂಡಲಿ ಇಲ್ಲಿರುವಂತಹ ಗ್ರಹಗಳ ಸ್ಥಿತಿಯನ್ನ ಪರಿಶೀಲನೆ ಮಾಡಿ ರಾಶಿ ಕುಂಡಲಿ ಇರುವಂತಹ ಗ್ರಹ ಬಲಹೀನವಾಗಿದ್ದು ವರ್ಗ ಕುಂಡಲಿಯಲ್ಲಿ ಏನಾದ್ರೂ ಬಲ ಗಳಿಸಿದ್ರೆ ಆ ವಿಚಾರಕ್ಕೆ ಸಂಬಂಧಿಸಿದಂತಹ ಗ್ರಹ ಶುಭ ಫಲವನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ
ರಾಶಿ ಕುಂಡಲಿ ಮತ್ತೆ ವರ್ಗ ಕುಂಡಲಿ ಎರಡನ್ನೂ ಕೂಡ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ನೋಡಿ ಈ ಫಲಾಫಲಗಳನ್ನ ನಿರ್ಧರಿಸಬೇಕಾಗುತ್ತೆ. ಇಲ್ಲಿ ರಾಶಿ ಕುಂಡಲಿಯಲ್ಲಿ ಉತ್ತಮ ಸ್ಥಾನದಲ್ಲಿರುವಂತಹ ಗ್ರಹ ವರ್ಗ ಕುಂಡಲಿಯಲ್ಲಿ ನೀಚನಾಗಿ ನೀಚ ಭಂಗವನ್ನು ಹೊಂದಿದ್ರೆ ಶುಭ ಫಲಗಳನ್ನು ನೀಡ್ತಾನೆ. ಇಲ್ಲಿ ರಾಶಿ ಮತ್ತೆ ವರ್ಗ ಕುಂಡಲಿಯಲ್ಲಿ ಒಂದೇ ಸ್ಥಾನದಲ್ಲಿರುವಂತಹ ಗ್ರಹ ವರ್ಗೋತ್ತಮ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ತನ್ನ ದಶಾಭುಕ್ತಿ ಅಂತರಗಳ ಕಾಲದಲ್ಲಿ ಶುಭ ಫಲಗಳನ್ನು ನೀಡುತ್ತೆ. ಇಲ್ಲಿ ಒಂದು ಗ್ರಹ ಎರಡು ವರ್ಗಗಳಲ್ಲಿ ಒಂದೇ ಮನೆಯಲ್ಲಿ ಇದ್ರೆ ಅದನ್ನ ಪಾರಿಜಾತ ಅಂಶ ಅಂತ ಹೇಳಿ ಕರೀತಾರೆ. ಇದರಿಂದ ವ್ಯಕ್ತಿಗೆ ಗೌರವ, ಸದ್ಗುಣ, ಶ್ರೀಮಂತಿಕೆ, ಸಂತೋಷ, ಅಧಿಕಾರ ಪ್ರಾಪ್ತಿಯಾಗತ್ತೆ, ಮರ್ಯಾದೆ ಸಿಕ್ಕತ್ತೆ, ಅನುಕೂಲತೆಗಳು ಉಂಟಾಗತ್ತೆ ಜೀವನದಲ್ಲಿ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ರಾಶಿ ಮತ್ತೆ ವರ್ಗ ಕುಂಡಲಿ ಎರಡರಲ್ಲೂ ಕೂಡ ಒಂದೇ ಮನೆಯಲ್ಲಿ ಆ ಗ್ರಹವೇ ಇದ್ದಾಗ ಈ ರೀತಿಯ ಫಲಗಳು ಸಿಕ್ಕತ್ತೆ. ಇನ್ನು ಈ ಗ್ರಹ ಮೂರು ವರ್ಗಗಳಲ್ಲಿ ಒಂದೇ ರಾಶಿಯಲ್ಲಿದ್ರೆ ಉತ್ತಮಾಂಶ ಅಂತ ಹೇಳಿ ಕರೀತಾರೆ. ಇಲ್ಲಿ ವ್ಯಕ್ತಿ ನ್ಯಾಯವಾದಿಯಾಗಿರ್ತಾರೆ. ಸಾಮಾನ್ಯವಾಗಿ ಕೋರ್ಟು ಕಚೇರಿಗಳಲ್ಲಿ ಇವರು ನ್ಯಾಯವಾದಿಗಳು ಅಥವಾ ನ್ಯಾಯಾಧೀಶರು ಆಗಿರುವಂಥವ್ರು. ಇನ್ನು ಸನ್ನಡತೆಯನ್ನ ಹೊಂದಿರ್ತಾರೆ, ತುಂಬಾ ಬುದ್ಧಿವಂತರಾಗಿರ್ತಾರೆ. ಹಾಗೆ ಗ್ರಹ ನಾಲ್ಕು ವರ್ಗಗಳಲ್ಲಿ ಒಂದೇ ರಾಶಿಯಲ್ಲಿ ಇದ್ರೆ ಅದನ್ನ ಗೋಪುರಾಂಶ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ವ್ಯಕ್ತಿ ತುಂಬಾ ಬುದ್ಧಿವಂತರಾಗಿರ್ತಾರೆ, ಶ್ರೀಮಂತಿಕೆಯ ಜೀವನ ಮತ್ತೆ ಭೂಲಾಭ, ಪಿತ್ರಾರ್ಜಿತವಾಗಿ ತುಂಬಾ ಆಸ್ತಿ ಇರುತ್ತೆ, ಮತ್ತೆ ಮನೆ, ವಾಹನ ಇತ್ಯಾದಿ ಸೌಲಭ್ಯಗಳು ಕೂಡ ಅವರಿಗೆ ಲಭಿಸಿರುತ್ತೆ. ಇನ್ನು ಗ್ರಹ 5 ವರ್ಗಗಳಲ್ಲಿ ಒಂದೇ ರಾಶಿಯಲ್ಲಿದ್ರೆ ಅದನ್ನ ಸಿಂಹಾಸನಾಂಶ ಅಂತ ಹೇಳಿ ಕರೀತಾರೆ. ಇಲ್ಲಿ ವ್ಯಕ್ತಿಯನ್ನ ರಾಜನ ಗೆಳೆಯ ಅಥವಾ ರಾಜನಷ್ಟೇ ಸರಿ ಸಮಾನವನ್ನಾಗಿ ಮಾಡುತ್ತೆ ಈ ಒಂದು ಸಿಂಹಾಸನಾಂಶ ಅನ್ನುವಂಥ ವಿಚಾರ ಇದೆ. ಇಲ್ಲಿ ಗ್ರಹ 6 ವರ್ಗಗಳಲ್ಲಿ ಒಂದೇ ಮನೆಯಲ್ಲಿದ್ರೆ ಪರ್ವತಾಂಶ ಅಂತ ಹೇಳಿ ಕರೀತಾರೆ. ಇದು ಕೂಡ ಬಹಳ ಉತ್ತಮವಾದಂತಹ ಸೌಕರ್ಯವನ್ನ ಕೊಡುವಂತಹ ಸಂದರ್ಭ. ಇದು ವ್ಯಕ್ತಿಗೆ ಒಳ್ಳೆಯ ಮನೆಯನ್ನು ಕೊಡುತ್ತೆ, ವಾಹನ ಸೌಕರ್ಯ ಇರುತ್ತೆ, ಹಾಗೆ ರಾಜ ಸೌಕರ್ಯಗಳು ಕೂಡ ಲಭಿಸುವಂಥದ್ದಾಗತ್ತೆ. ಇನ್ನು ಗ್ರಹ 7 ವರ್ಗಗಳಲ್ಲಿ ಒಂದೇ ಸ್ಥಾನದಲ್ಲಿದ್ದರೆ ದೇವಲೋಕಾಂಶ ಅಂತ ಹೇಳಿ ಕರೀತಾರೆ. ವ್ಯಕ್ತಿ ತನ್ನ ಸದ್ಗುಣಗಳಿಂದ ಪ್ರಸಿದ್ಧಿಯನ್ನು ಪಡ್ಕೊಳ್ತಾನೆ, ಲೋಕವಿಖ್ಯಾತನಾಗುವಂತಹ ವ್ಯಕ್ತಿ ಆಗ್ತಾರೆ. ಇನ್ನು ಗ್ರಹ 8 ವರ್ಗಗಳಲ್ಲಿ ಒಂದೇ ಸ್ಥಾನದಲ್ಲಿದ್ದರೆ ಸುರಲೋಕಾಂಶ ಅಂತ ಹೇಳಿ ಕರೀತಾರೆ. ವ್ಯಕ್ತಿಯ ಅದೃಷ್ಟ ಖುಲಾಯಿಸುತ್ತೆ, ಶ್ರೀಮಂತಿಕೆ ಇರುತ್ತೆ, ಧನ ಧಾನ್ಯ ಸಂಪದ್ಭರಿತವಾಗಿರುತ್ತೆ, ರಾಜತನ ಪ್ರಾಪ್ತಿಯಾಗುವಂಥದ್ದು, ಮಕ್ಕಳ ಭಾಗ್ಯ ವಿಶೇಷವಾಗಿ ಇವರಿಗೆ ಲಭಿಸಿರುತ್ತೆ. ಇನ್ನು ಗ್ರಹ 9 ವರ್ಗಗಳಲ್ಲಿ ಒಂದೇ ಸ್ಥಾನದಲ್ಲಿದ್ದರೆ ಐರಾವತಾಂಶ ಅಂತ ಹೇಳಿ ಕರೀತಾರೆ. ಇಲ್ಲಿ ವ್ಯಕ್ತಿ ರಾಜ ಪದವಿಯನ್ನ ಪಡ್ಕೊಳ್ತಾರೆ, ಸರ್ಕಾರದಲ್ಲಾಗ್ಲಿ ಆಡಳಿತದಲ್ಲಾಗ್ಲಿ ಉನ್ನತ ಪದವಿಯನ್ನ ಪಡ್ಕೊಳ್ಳುವಂಥವ್ರು, ಜಗದ್ಗುರುಗಳಾಗಿರ್ತಾರೆ, ಮತ್ತೆ ನಾಯಕತ್ವದ ಸ್ಥಾನದಲ್ಲಿ ಇರುವಂಥವ್ರು. ಹಾಗಾಗಿ ಇವರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿರ್ತಾರೆ. ಇವರಿಗೆ ತುಂಬ ಜನ ಬೆಂಬಲಿಗರು ಮತ್ತು ಫಾಲೋವರ್ಸ್ ಕೂಡ ಇರುವಂಥವ್ರು. ಇನ್ನು ಗ್ರಹವು 10 ವರ್ಗಗಳಲ್ಲಿ ಒಂದೇ ಸ್ಥಾನದಲ್ಲಿದ್ದರೆ ಅದನ್ನು ವೈಷ್ಣವಾಂಶ ಅಂತ ಹೇಳಿ ಕರೀತಾರೆ. ಇದು ಅತ್ಯಂತ ಶುಭ ಫಲ. ಬಹಳ ಅಪರೂಪಕ್ಕೆ ಈ ವೈಷ್ಣವಾಂಶ ಅನ್ನುವಂಥದ್ದು ವ್ಯಕ್ತಿಗೆ ಲಭಿಸುತ್ತೆ. ಅಂತಹ ಸಂದರ್ಭದಲ್ಲಿ ವ್ಯಕ್ತಿ ಎಲ್ಲ ವಿಚಾರಗಳಲ್ಲೂ ಕೂಡ ಶ್ರೀಮಂತನಾಗಿರ್ತಾನೆ. ಇನ್ನು ಈ ಶುಭ ಗ್ರಹಗಳು ವರ್ಗೋತ್ತಮದಲ್ಲಿದ್ದಾಗ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ, ಪಾಪಗ್ರಹಗಳು ಅಷ್ಟೇ ಅಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಇದನ್ನೇ ಮುಂದುವರಿಸುವಂಥ ಭಾಗ ಅಂತ ಹೇಳಿದ್ರೆ ಈ ಭಾವಾಧಿಪತಿಗಳನ್ನು ರಾಶಿ ಕುಂಡಲಿಯಲ್ಲಿ ಮಾತ್ರ ಪರಿಗಣಿಸಬೇಕು, ವರ್ಗ ಕುಂಡಲಿಗಳಲ್ಲಿ ಇದನ್ನ ಪರಿಗಣಿಸಬಾರ್ದು. ವರ್ಗ ಕುಂಡಲಿಗಳಲ್ಲಿ ವರ್ಗದ ಲಗ್ನಾಧಿಪತಿಯನ್ನ ಮಾತ್ರ ಪರಿಗಣಿಸಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಈ ಕುಂಡಲಿಯಲ್ಲಿ 3 ಮತ್ತು 8ನೇ ಸ್ಥಾನಗಳನ್ನ ಮರಣ ಸ್ಥಾನ ಅಂತ ಹೇಳಿ ಕರೀತಾರೆ. ಯಾವುದೇ ವರ್ಗ ಕುಂಡಲಿಯಲ್ಲಿ ಈ ಸ್ಥಾನದಲ್ಲಿರುವಂತಹ ಗ್ರಹಗಳು ಆಯಾ ಗ್ರಹಗಳ ದಶಾಭುಕ್ತಿಗಳ ಸಮಯದಲ್ಲಿ ಆಯಾ ವರ್ಗ ಕುಂಡಲಿಯ ವಿಚಾರಗಳಿಗೆ ಅಂತ್ಯವನ್ನು ಸೂಚಿಸುತ್ತೆ. ಅಂದ್ರೆ ನವಾಂಶದಲ್ಲಿ ಸಂಗಾತಿಯ ವಿಯೋಗ, ಚತುರ್ವಿಂಶಾಂಶದಲ್ಲಿ ವಿದ್ಯಾಭಂಗ ಆಗುತ್ತೆ, ದಶಮಾಂಶದಲ್ಲಿ ಕೆಲಸದಿಂದ ಬಿಡುಗಡೆ ಆಗುವಂತಹ ಫಲಗಳು ಲಭಿಸುತ್ತೆ. ಇಲ್ಲಿ ಅಷ್ಟಮಾಂಶದಲ್ಲಿ ಶನಿ, ಚತುರ್ವಿಂಶಾಂಶದಲ್ಲಿ ಕುಂಡಲಿಯಲ್ಲಿ ಬುಧ 8ನೇ ಸ್ಥಾನದಲ್ಲಿದ್ದರೂ ಕೂಡ ದೋಷ ಇಲ್ಲ ಅನ್ನುವಂಥ ವಿಚಾರ ಇದೆ. ಇನ್ನು ಲಗ್ನಕ್ಕೆ ಹೆಚ್ಚು ಗ್ರಹಗಳು ನೋಡ್ತಾ ಇದ್ರೆ ಜಾತಕರು ಪ್ರಬಲರಾಗಿರ್ತಾರೆ. ಅವರನ್ನ ಯಾರೂ ಕೂಡ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಅವರು ಮೇಧಾವಿಗಳಾಗಿರ್ತಾರೆ. ಇನ್ನು ವರ್ಗ ಕುಂಡಲಿಯಲ್ಲಿ
ಯೋಗಿ ಶುಭ ಸ್ಥಾನದಲ್ಲಿದ್ದು ಅವಯೋಗಿ ಅಶುಭ ಸ್ಥಾನದಲ್ಲಿದ್ದರೆ ಶುಭ ಫಲ ಇದೆ. ಇಲ್ಲಿ ಅವಯೋಗಿ ಗ್ರಹ ವರ್ಗ ಕುಂಡಲಿಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ ತೊಂದರೆಗಳ ನಂತರವೂ ಕೂಡ ಶುಭ ಫಲವನ್ನ ಅವರು ಅನುಭವಿಸ್ತಾರೆ. ಇಲ್ಲಿ ವರ್ಗ ಕುಂಡಲಿಯ ದುಸ್ಥಾನದಲ್ಲಿರುವಂತಹ ಅಶುಭ ಗ್ರಹಕ್ಕೆ ಗುರುವಿನ ಸಂಪರ್ಕ ಏನಾದರೂ ಇದ್ರೆ ಅಶುಭ ಫಲ ಕಡಿಮೆಯಾಗುತ್ತೆ. ಇಲ್ಲಿ ದಶಾನಾಥ ವರ್ಗ ಕುಂಡಲಿಯಲ್ಲಿ ಬಲಹೀನನಾಗಿದ್ರೆ ಆ ಕುಂಡಲಿಯ ವಿಚಾರಗಳಿಗೆ ಆತಂಕಗಳು, ತೊಂದರೆಗಳು ಬಂದೇ ಬರುತ್ತೆ. ಹಾಗೆ ಯಾವುದೇ ವರ್ಗದ ಲಗ್ನಾಧಿಪತಿ ರಾಶಿ ಅಥವಾ ನವಾಂಶದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದರೆ ಅಶುಭ ಫಲ. ಹಾಗೆ ರಾಶಿ ಲಗ್ನದಿಂದ ವರ್ಗ ಕುಂಡಲಿಯಲ್ಲಿ ಎಷ್ಟನೇ ಅಂಶಕ್ಕೆ ಹೋಗಿದೆ ಅಂತ ಹೇಳಿ ಅದನ್ನು ತಿಳ್ಕೊಂಡಾಗ ಶುಭಾಂಶಕ್ಕೆ ಹೋಗಿದ್ರೆ ಶುಭ ಫಲ, ಮತ್ತೆ ಅಶುಭಾಂಶಕ್ಕೆ ಹೋಗಿದ್ರೆ ಅಶುಭ ಫಲ ಪ್ರಾಪ್ತಿಯಾಗತ್ತೆ. ಹಾಗೆ ಈ ವರ್ಗ ಕುಂಡಲಿಗೆ ಸಂಬಂಧಪಟ್ಟಂತಹ ಕಾರಕರು ಶುಭ ಸ್ಥಿತಿಯಲ್ಲಿರಬೇಕು, ಆಗ ಮಾತ್ರ ಶುಭ ಫಲಗಳಿರುತ್ತೆ. ಇನ್ನು ಚಂದ್ರನ ಸ್ಥಿತಿಯನ್ನ ವರ್ಗ ಕುಂಡಲಿಯಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಅಲ್ಲಿ ಯೋಗಗಳು, ದಶಾಭುಕ್ತಿ, ಗೋಚಾರ ಇವುಗಳನ್ನ ವರ್ಗ ಕುಂಡಲಿಗಳಿಗೆ ಅನ್ವಯಿಸಿ ಫಲಾಫಲಗಳನ್ನು ಹೇಳಬೇಕಾಗತ್ತೆ. ಹಾಗೆ ಇಲ್ಲಿ ದಶೆಯ ಅಧಿಪತಿ ಮತ್ತೆ ಭುಕ್ತಿಯ ಅಧಿಪತಿ ಈ ಸಂಬಂಧ ವರ್ಗ ಕುಂಡಲಿಯಲ್ಲಿ ಉತ್ತಮವಾಗಿದ್ರೆ ಶುಭ ಫಲಗಳಿರುತ್ತೆ. ಇನ್ನು ವರ್ಗ ಕುಂಡಲಿಯಲ್ಲಿ ಕಾರಕ ಗ್ರಹಗಳು ಲಗ್ನದಲ್ಲಿದ್ದರೆ ಕಾರಕೋ ಭಾವನಾಶಾಯ ಅನ್ನುವಂಥ ಒಂದು ಅಶುಭ ಫಲ ಸಿಕ್ಕತ್ತೆ. ಹಾಗಾಗಿ ಆ ವರ್ಗ ಕುಂಡಲಿಯಲ್ಲಿ ಕಾರಕ ಗ್ರಹಗಳ ಬಗ್ಗೆ ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ನಾವು ವ್ಯಕ್ತಿಯ ಜಾತಕವನ್ನ ಹೇಳುವಂತಹ ಸಂದರ್ಭದಲ್ಲಿ ಬಹಳ ಆಳವಾಗಿ ಅಧ್ಯಯನ ಮಾಡಿ ವ್ಯಕ್ತಿಯ ಭವಿಷ್ಯದ ಫಲಾಫಲಗಳನ್ನ ನಿರ್ಣಯಿಸುವಂತಹ ಸಂದರ್ಭದಲ್ಲಿ ಈ ವರ್ಗ ಕುಂಡಲಿ ಏನಿದೆ ಇದನ್ನ ಬಹಳ ವಿಶೇಷವಾಗಿ ನೋಡ್ಬೇಕಾಗತ್ತೆ. ಹಾಗಾಗಿ ಇಂಥ ವಿಚಾರಗಳಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅದನ್ನ ಪರಿಶೀಲನೆ ಮಾಡಲಿಕ್ಕೆ. ಆದರೆ ನಿಖರವಾಗಿ ಜ್ಯೋತಿಷ್ಯ ಈ ರೀತಿಯಲ್ಲೇ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮಾಹಿತಿಗಾಗಿ ಮಾತ್ರ ತಿಳಿಸಲಾಗಿದೆ. ಅಂದ್ರೆ ಇದನ್ನ ನೀವು ಪ್ರಯೋಗ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗಬಹುದು. ಆದರೂ ಕೂಡ ಒಬ್ಬರು ಜ್ಯೋತಿಷ್ಯವನ್ನ ಅಥವಾ ಭವಿಷ್ಯವನ್ನ ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳಕ್ಕೆ ಅನುಗುಣವಾಗಿ ಸಿದ್ಧಪಡಿಸುವಂತಹ ಈ ರಾಶಿ ಕುಂಡಲಿ ಅಥವಾ ಅಂಶ ಕುಂಡಲಿ, ಈ ವರ್ಗ ಕುಂಡಲಿ ಏನಿದೆ ಇದು ಬಹಳ ಮುಖ್ಯವಾಗಿ ನಮ್ಮ ಭವಿಷ್ಯವನ್ನು ನಿರ್ಧರಿಸಲಿಕ್ಕೆ ಆಧಾರವಾಗಿರುವಂಥದ್ದು. ಹಾಗಾಗಿ ನೀವು ಯಾವುದೇ ರೀತಿಯ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂದ್ರೆ ಅಲ್ಲಿ ನಿಮ್ಮ ನಿಖರವಾದಂತಹ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ ಮತ್ತೆ ಹುಟ್ಟಿದ ಸ್ಥಳವನ್ನ ನೀಡಿದಾಗ ಇಂತಹ ಫಲಗಳನ್ನ ನಿರ್ಣಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆಗ 100ಕ್ಕೆ 100ರಷ್ಟು ನಾವು ನಿಖರವಾದಂತಹ ಫಲಿತಾಂಶವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಚಂದ್ರ ಮೇಷರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ಉತ್ತಮ ಪ್ರತಿಫಲವನ್ನು ನೀಡುವಂತಹ ಸಂದರ್ಭದಲ್ಲಿದೆ. ಹಾಗಾಗಿ ನಿಮ್ಮ ಮನಸ್ಥಿತಿ ಬಹಳ ಸದೃಢವಾಗಿರುತ್ತೆ. ಇನ್ನು ಪ್ರಮುಖವಾದಂತಹ ವಿಚಾರಗಳಲ್ಲಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯುವಂಥ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಈ ದಿನ ಯಾರ ಮೇಲೂ ಕೂಡ ಡಿಪೆಂಡೆನ್ಸಿ ಅನ್ನುವಂಥದ್ದು ಇರಲ್ಲ, ಇದ್ರೂ ಕೂಡ ಭಾರಿ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಶುಭ ಕಾರ್ಯಗಳಿಗೆ ಆಹ್ವಾನಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು, ಸ್ನೇಹಿತರ ನೆರವಿಗೆ ಧಾವಿಸುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆಕಸ್ಮಿಕ ಲಾಭಗಳು ಉಂಟಾಗುವಂಥದ್ದು ಇದೆ. ಈ ಲಾಭದಿಂದಲೇ ನಿಮಗೆ ಮತ್ತಷ್ಟು ಕೆಲಸ ಕಾರ್ಯಗಳಲ್ಲಿ ಉತ್ಸಾಹವನ್ನ ತರುವಂಥ ಸಂದರ್ಭ. ಹಾಗಾಗಿ ತುಂಬ ಮೋಟಿವೇಟ್ ಆಗುವಂಥದ್ದು ಈ ಸಂದರ್ಭದಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿ ಮತ್ತು ಉದ್ಯೋಗ ಇಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ತಕ್ಕ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಲಾಭ ಬರುವಂಥದ್ದು ಒಂದು ಕಡೆ, ಅದಕ್ಕೆ ಅನುಗುಣವಾಗಿ ಈ ದಿನ ಉತ್ತಮ ಸ್ಥಾನಮಾನಗಳು ಕೂಡ ಸಿಕ್ಕುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದ ದಿನ, ಅನುಕೂಲಕರವಾಗಿರುವಂತಹ ದಿನ. ಆದರೆ ಈ ದಿನ ಯಾವುದೇ ರೀತಿಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೆ ಆದಷ್ಟು ಶೀಘ್ರ ಪರಿಹಾರವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನ ಆರಾಧನೆ ಮಾಡಿ, ಗುರುಸ್ತೋತ್ರ ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ.
ಚಂದ್ರ ನಿಮಗೆ 12ರ ಸ್ಥಾನದಲ್ಲಿದ್ದಾನೆ, ವ್ಯಯ ಸ್ಥಾನ. ಹಾಗಾಗಿ ಈ ದಿನದ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಒತ್ತಡಗಳು ಇರುತ್ತೆ. ಜೊತೆಗೆ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಬಂಧುಗಳಿಂದ ಅಥವಾ ಮಿತ್ರರಿಂದ ಕೆಲವೊಂದು ಟೀಕೆಗಳನ್ನು ಕೂಡ ನೀವು ಕೇಳಬೇಕಾಗತ್ತೆ. ಹಾಗಾಗಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುವಂಥದ್ದು ಈ ಬೇರೆಯವರ ಕಮೆಂಟ್ಸ್ ಅದು. ಹಾಗೆ ಈ ದಿನ ಹೊಸ ವ್ಯಾಪಾರ ಆರಂಭಕ್ಕೆ ಸ್ವಲ್ಪ ಅಡಚಣೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇರುವ ಕೆಲಸವನ್ನೇ ಮುಂದುವರಿಸಿ ಅಥವಾ ಅರ್ಧಂಬರ್ಧ ಆಗಿರುವಂಥ ಕೆಲಸವನ್ನು ಮುಂದುವರಿಸಿ, ಆದರೆ ಹೊಸದಾಗಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಶುಭ ಫಲಗಳು, ಅನುಕೂಲಗಳು ಈ ಒಂದು ಪ್ರಯತ್ನದಲ್ಲಿ ಇರಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಆದಷ್ಟು ಅದನ್ನು ಮುಂದೂಡುವಂಥದ್ದು ಉತ್ತಮ. ಅದರಿಂದ ನಿಮಗೆ ಎಷ್ಟೇ ಅನುಕೂಲ ಬರಲಿ, ಎಷ್ಟೇ ಲಾಭ ಇರಲಿ, ಪ್ರಯಾಣದ ಸಂದರ್ಭ ಸ್ವಲ್ಪ ಅವಘಡಗಳು ಉಂಟಾಗುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಸಮರ್ಪಕವಾದಂತಹ ಒಂದು ಆದಾಯ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲತೆಗಳಾಗಲಿ ಒದಗಿ ಬರಲ್ಲ. ಇದರಿಂದ ಈ ದಿನ ಕೆಲಸದಲ್ಲೇ ನಿಮಗೆ ಅತೃಪ್ತಿ ಇರುತ್ತೆ, ಬೇಸರ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಹಾಗಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ಈ ದಿನ ನೀವು ಹಿಂದೆ ಮುಂದೆ ನೋಡುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಭಯ, ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಲಿಕ್ಕೂ ಕೂಡ ನಿಮಗೆ ಭಯದ ವಾತಾವರಣ ಇರುತ್ತೆ. ಇಲ್ಲಿ ಭಯ ಅನ್ನೋದಕ್ಕಿಂತ ಸ್ವಲ್ಪ ಡಿಸ್ಕಂಫರ್ಟ್ ಇರುವಂಥದ್ದು, ಅಷ್ಟೊಂದು ಲವಲವಿಕೆಯಿಂದ ಮಾತಾಡಬೇಕು ಅಂತ ಅನಿಸಲ್ಲ. ಹಾಗಾಗಿ ಕೆಲವು ವ್ಯಕ್ತಿಗಳಿಂದ ನೀವು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅವರು ಎದುರಿಗೆ ಬರಬಾರ್ದು. ಅವರ ಜೊತೆ ಮಾತುಕತೆ, ನೇರ ಸಂಭಾಷಣೆಗೆ ಈ ದಿನ ನಿಮ್ಮ ಮನಸ್ಸು ಒಗ್ಗಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಅವಾಯ್ಡ್ ಮಾಡುವಂಥದ್ದು ಕೂಡ ಇದೆ. ಈ ಒಂದು ಸಂದರ್ಭದಲ್ಲೇ ನಿಮಗೆ ಮಿಶ್ರ ಫಲಗಳು ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಬರುವಂಥದ್ದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಉತ್ಸಾಹ, ಎಲ್ಲ ಒಂದು ಕಡೆ ಎನರ್ಜಿ ಲೆವೆಲ್ ಈ ದಿನ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವ್ಯಾಪಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ನಿಮಗೆ ನಿಮ್ಮ ಬಳಗದಿಂದ ಅಥವಾ ನಿಮ್ಮ ಬಂಧುಗಳಿಂದ, ಆಪ್ತರಿಂದ ಒಂದು ಅಮೂಲ್ಯವಾಗಿರುವಂಥ, ಅದರಲ್ಲೂ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಮಾಹಿತಿ ಸಿಕ್ಕತ್ತೆ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಏನಿದೆ, ಇದರಿಂದಲೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿಯಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗ್ತಾ ಇದೆ. ಜೊತೆಗೆ ಪ್ರಮುಖವಾದ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಬಹಳ ದಿನಗಳಿಂದ ಇಂಥ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ದಿನ ಸಮಯ ಕೂಡಿ ಬಂದಿದೆ, ಸನ್ನಿವೇಶ ಒದಗಿ ಬಂದಿದೆ. ಆದ್ದರಿಂದಲೇ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಬದಲಾವಣೆ ಏನಿದೆ ಅದಕ್ಕೆ ತಕ್ಕ ಹಾಗೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ದಿನ ನಿರೀಕ್ಷಿತ ಮಟ್ಟದಲ್ಲೇ ಬದಲಾವಣೆಗಳು ಆಗಾಗ್ಗೆ ಆಗ್ತಾ ಇರುತ್ತೆ, ಅದಕ್ಕೆ ನೀವು ಹೊಂದಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಅಲ್ಲಿ ಆಧ್ಯಾತ್ಮಿಕ ವಿಚಾರ ಆಗಲಿ, ಧಾರ್ಮಿಕ ವಿಚಾರಗಳಲ್ಲಾಗಲಿ ಚರ್ಚೆಗೆ ಒಳಪಡುವಂಥದ್ದು. ಜೊತೆಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಭಗವಂತನ ದರ್ಶನ ಮಾಡುವಂಥ ಅವಕಾಶ ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಗಳಿದ್ದಾಗ ಕೆಲವೊಂದು ಹೊಸ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು, ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿರ್ತೀರಿ. ಇದೆಲ್ಲವೂ ಕೂಡ ಒಳ್ಳೆಯ ಬೆಳವಣಿಗೆ. ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಬಹಳ ಬಿರುಸಿನ ವಾತಾವರಣ ಇರುತ್ತೆ. ಅಂದರೆ
ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಧಾವಂತದಲ್ಲಿರ್ತೀರಿ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ಪರಿಸ್ಥಿತಿ ಇರುತ್ತೆ. ಒಬ್ಬರಲ್ಲ ಒಬ್ಬರು ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಹಾಗಾಗಿ ಕೆಲಸಗಳು ಎಲ್ಲೂ ಕೂಡ ಅಪೂರ್ಣ ಅಂತ ಅನಿಸಲ್ಲ. ಎಲ್ಲಿ ಕೆಲಸ ಮುಗಿದಿದೆಯೋ ಅದೇ ಪೂರ್ಣತೆ, ಅದೇ ಧನ್ಯಭಾವ. ಅದರಿಂದ ಉತ್ತಮ ಫಲಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಮನೆಗೆ ಬೇಕಾದಂತಹ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಹಾಗೆ ನಿಮ್ಮ ಸ್ವಂತ ಉಪಯೋಗಕ್ಕೆ ಬೇಕಾಗಿರುವಂಥ ಕೆಲವೊಂದು ಸಾಮಗ್ರಿಗಳನ್ನು ಕೂಡ ಈ ದಿನ ಖರೀದಿ ಮಾಡುವಂಥ ಆಲೋಚನೆಯಲ್ಲಿರ್ತೀರಿ. ಇದಕ್ಕೆ ಕುಟುಂಬ ಸದಸ್ಯರ ಸಂಪೂರ್ಣವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ಸ್ಥಿರಾಸ್ತಿ ವಿಚಾರವಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಸಿಕ್ಕತ್ತೆ. ಹಾಗಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಂಡಿದ್ರೂ ಕೂಡ ಒಂದು ಹೊಸದಾಗಿ ಸೈಟನ್ನು ಪರ್ಚೇಸ್ ಮಾಡುವಂಥದ್ದು ಇರ್ಬೋದು, ಮನೆ ನಿರ್ಮಾಣ ಮಾಡುವಂಥ ವಿಚಾರ, ಅಥವಾ ಮನೆಯ ನವೀಕರಣ ಮಾಡುವಂಥದ್ದು, ಇಲ್ಲ ಮನೆಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರ, ಇನ್ನು ಬಾಡಿಗೆಗಾಗಲಿ ಲೀಸ್ಗಾಗಲಿ ಮನೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ, ಎಲ್ಲದರಲ್ಲೂ ಕೂಡ ಈ ದಿನ ನೀವು ಮಾಡುವಂಥ ತೀರ್ಮಾನ ಅಂತಿಮವಾಗುತ್ತೆ. ಇದೇ ಫೈನಲ್ ಡಿಸಿಷನ್. ಹಾಗಾಗಿ ಈ ದಿನ ಅಂಥ ವಿಚಾರಗಳಲ್ಲಿ ಏನಾದರೂ ನೀವು ತೀರ್ಮಾನ ತೆಗೆದುಕೊಳ್ಳುವಂಥದ್ದಿದ್ದರೆ ಈ ದಿನ ಪ್ರಯತ್ನ ಮಾಡಿ. ಇದಕ್ಕೆ ನಿಮ್ಮ ಕುಟುಂಬಸ್ಥರ, ನಿಮ್ಮ ಸ್ನೇಹಿತರ ಬೆಂಬಲ ಕೂಡ ಇದೆ. ಗುರುವಿನ ಮಾರ್ಗದರ್ಶನ ಇದೆ. ಹಾಗಾಗಿ ಈ ದಿನ ಈ ವಿಚಾರಗಳಿಗೆ ಅತ್ಯುತ್ತಮವಾದಂಥ ದಿನ. ನಿಮ್ಮ ಪೂರ್ಣವಾದಂಥ ಒಂದು ಮನಸ್ಸಿಟ್ಟು ಕೆಲಸಗಳಲ್ಲಿ ನೀವು ತೀರ್ಮಾನ ಕೈಗೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸರ್ಕಾರದ ಮಟ್ಟದಿಂದ ಕೂಡ ನಿಮಗೆ ಸಹಾಯ ಸಿಕ್ಕತ್ತೆ, ಮಾರ್ಗದರ್ಶನ ಸಿಕ್ಕತ್ತೆ, ಕಾನೂನಿನ ನೆರವು ಸಿಕ್ಕತ್ತೆ. ಇದೆಲ್ಲವೂ ಕೂಡ ನಿಮಗೆ ಉತ್ತಮವಾದಂಥ ಅನುಕೂಲತೆಯ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಕುಲದೇವತೆಗೆ ಸ್ವಲ್ಪ ಕಾಣಿಕೆಯನ್ನು ಈ ದಿನ ಎತ್ತಿಡಿ, ಸಂಕಲ್ಪ ಮಾಡಿಕೊಂಡು ತೆಗೆದಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಮಧ್ಯಮ ಫಲಗಳಿರುವಂಥ ದಿನ. ಹಾಗಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಸ್ವಲ್ಪ ನಿರುತ್ಸಾಹದ ವಾತಾವರಣ ಇರುತ್ತೆ. ಎಲ್ಲ ಒಂದು ಕಡೆ ಈ ಸೆಲ್ಫ್ ಮೋಟಿವೇಶನ್ ಕಡಿಮೆ ಇರುವಂಥದ್ದು. ಹಾಗಾಗಿ ಆಸಕ್ತಿನೂ ಕಡಿಮೆ, ಜೊತೆಗೆ ಸ್ವಲ್ಪ ಸೋಮಾರಿತನದಿಂದ ಕೆಲಸಗಳನ್ನು ನಂತರದಲ್ಲಿ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಕೆಲಸಗಳನ್ನು ಯಾವಾಗ ನೀವು ಮುಂದಕ್ಕೆ ಹಾಕ್ತೀರಿ ಅಲ್ಲಿ ಫಲಿತಾಂಶಗಳು ಕೂಡ ಮುಂದೆ ಹೋಗುತ್ತೆ. ಇದರಿಂದ ನಿಮಗೆ ಸಿಕ್ಕುವಂಥ ಫಲ, ಆ ಯೋಗ, ಆ ಭಾಗ್ಯ, ಅನುಕೂಲ ಅದು ಮುಂದುವರಿಯುವಂಥದ್ದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈ ಮಾತಿನ ಚಕಮಕಿ, ಈ ಮಾತಿನಿಂದ ಆಗುವಂಥ ಕೆಲವೊಂದು ಅನರ್ಥಗಳು ಬಹಳ ಪ್ರಧಾನವಾಗಿ ಕಾಣಿಸುವಂಥದ್ದಿದೆ. ಹಾಗಾಗಿ ಬೇರೆಯವರ ಮಾತು, ಅವರ ಅಭಿಪ್ರಾಯ, ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ಕೊಡ್ತೀರಿ. ಆ ಮೀನಿಂಗ್ ಕೊಡೋದ್ರಿಂದಲೇ ಈ ದಿನ ನಿಮಗೆ ಈ ಕಂಪ್ಯಾರಿಸನ್ ಮಾಡಿಕೊಳ್ಳುವಂಥದ್ದು, ಒಬ್ಬರನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡುವಂಥ ಸಂದರ್ಭ, ಇದು ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸ್ಬಿಡತ್ತೆ. ಇನ್ನು ಈ ದಿನದಲ್ಲಿ ಹೊಸ ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು, ಅದರಲ್ಲೂ ಒಡ ಹುಟ್ಟಿದವರೊಂದಿಗೆ ಈ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದಗಳೇನಾದರೂ ಹುಟ್ಟುವಂಥ ಸಾಧ್ಯತೆ ಇದ್ದರೆ ಸ್ವಲ್ಪ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನು ಮುಂದಕ್ಕೆ ಹಾಕಬೇಡಿ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ತುಂಬ ನಿರಾಶಾದಾಯಕವಾಗಿರುತ್ತೆ. ಹಾಗಾಗಿ ಯಾವುದೇ ಹೊಸ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಯಾರಿಗೂ ಕೂಡ ಸಹಾಯ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಡಬೇಡಿ. ಎಲ್ಲ ವಿಚಾರಗಳು ಕೂಡ ಒಂದು ಚೌಕಟ್ಟಿನೊಳಗೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಅನಾನುಕೂಲಕರವಾಗಿರುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಜಾಗೃತೆಯಿಂದ ನಿಮ್ಮ ಕೈಲಾದ ಕೆಲಸಗಳನ್ನು ಮಾತ್ರ ಆರಂಭ ಮಾಡಿ.
ಹಾಗೆ ಬೇರೆಯವರನ್ನು ಈ ದಿನ ಆಶ್ರಯಿಸಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಬೇರೆಯವರ ಸಹಾಯ ಸಹಕಾರ ನಿಮಗೆ ಸಕಾಲಕ್ಕೆ ಸಿಕ್ಕಲ್ಲ. ಇನ್ನು ಈ ದಿನ ಯಾವುದೇ ವಸ್ತುವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರಂ ದ್ರೋಹ ಚಿಂತನಂ, ಈ ದಿನ ನಿಮಗೆ ಮೋಸ ಆಗುವಂಥದ್ದಿದೆ ನಿಮ್ಮ ವ್ಯಾಪಾರದಿಂದ. ಇನ್ನು ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಲಾಭಗಳು ಸಿಕ್ಕಲ್ಲ. ಹಾಗಾಗಿ ಏನೋ ನಿರೀಕ್ಷೆ ಇಟ್ಟುಕೊಂಡು ಈ ದಿನ ನೀವು ನಿರಾಸೆ ಆಗೋದಕ್ಕಿಂತ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೇಡಿ. ಯಾವ ಫಲ ಬರುತ್ತೋ ಅಷ್ಟೇ ಸಾಕು, ಅದನ್ನೇ ಅನುಭವಿಸಬೇಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ಬೇರೆಯವರನ್ನು ಆಶ್ರಯಿಸಿ ಅವರನ್ನು ನಂಬಿ ಮೋಸ ಹೋಗುವಂಥದ್ದು ಕೂಡ ಇದೆ. ಇನ್ನು ಸ್ತ್ರೀ ವರ್ಗದವರಿಂದ ಈ ದಿನ ನಿಮಗೆ ಸ್ವಲ್ಪ ಅನಾನುಕೂಲ. ಏಕೆಂದರೆ ನಿಮ್ಮ ಮಾತಿನ ಹದ ಮೀರುವಂಥದ್ದು, ಇದರಿಂದ ಅನರ್ಥಗಳು ಸಂಭವಿಸುತ್ತೆ. ಹಾಗಾಗಿ ಮನಸ್ತಾಪಗಳಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ವ್ಯವಹಾರಕ್ಕೆ ಬೇಕಾದಂತಹ ಹೂಡಿಕೆ, ಬಂಡವಾಳ, ಇದರ ಬಗ್ಗೆ ಕೂಡ ನೀವು ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬರುವಂಥದ್ದು ಉತ್ತಮ. ಹಾಗೆ ಯಾವುದೇ ವಿಚಾರವನ್ನು ಕೂಡ ಆತುರವಾಗಿ ಕೈಗೊಳ್ಳಬೇಡಿ. ಆತುರದ ತೀರ್ಮಾನಕ್ಕೆ ಒಳಗಾಗಬೇಡಿ. ನಿಮಗೆ ಈ ದಿನ ಸ್ವಲ್ಪ ನಷ್ಟದ ಬಾಬ್ತುಗಳು ಜಾಸ್ತಿ ಇರುತ್ತೆ. ಇನ್ನು ಈ ವಾಹನ ಪ್ರಯಾಣ ಇದರ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿಯವರಿಗೆ ಈ ದಿನ ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಕಳತ್ರ ಸ್ಥಾನ ಇದು, 7ನೇ ಮನೆ. ಹಾಗಾಗಿ ಕುಟುಂಬದವರ ಬೆಂಬಲ ಈ ದಿನ ನಿಮಗೆ ಚೆನ್ನಾಗಿದೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಸುಖ ಸಂತೋಷ ಇದೆ. ಹಾಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೂ ಕೂಡ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಒಂದು ಸಪೋರ್ಟ್ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಹೊಸ ಪರಿಚಯಗಳು ಕೂಡ ಆಗುವಂಥ ದಿನ, ಜೊತೆಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಕೂಡ ಸುಲಭವಾಗಿ ಪೂರ್ಣ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಸಾಧನೆ ಮಾಡಿದಂಥ ಸಾಧಕನ ಸಾಲಿನಲ್ಲಿ ನಿಲ್ಲುವಂಥ ದಿನ ಇದು. ಇನ್ನು ಈ ದಿನ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ತುಂಬ ಯಶಸ್ಸಿದೆ. ಮನಸ್ಸಿಟ್ಟು ಮಾಡಿರುವಂಥ ಕೆಲಸ ಕಾರ್ಯಗಳು ಒಳ್ಳೆಯ ಫಲವನ್ನು ತರುತ್ತೆ. ಮೇಲಧಿಕಾರಿಗಳ ಗಮನವನ್ನು ಸೆಳೆಯುತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಸ್ನೇಹಿತರ ಒಂದು ನಿರ್ಧಾರ, ಸಕಾಲಿಕವಾದಂಥ ನಿರ್ಧಾರ ಎಷ್ಟೋ ನಷ್ಟವನ್ನು ತಪ್ಪಿಸತ್ತೆ. ಹಾಗೆ ವ್ಯಾಪಾರದಲ್ಲಿ ಒಂದು ರೀತಿಯ ಪ್ರಗತಿ ಕೂಡ ಈ ದಿನ ಇದೆ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರುವಂಥ ವ್ಯವಹಾರಗಳಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕುವಂಥ ದಿನ ಇದು. ಇನ್ನು ಈ ದಿನ ಯಾವುದೇ ಒಂದು ವಾಹನ ಖರೀದಿಯಾಗಲಿ, ವಾಹನವನ್ನು ಬದಲಾವಣೆ ಮಾಡುವಂಥದ್ದನ್ನಾಗಲಿ ನೀವು ನಿಮ್ಮ ಅಜೆಂಡಾದಲ್ಲಿದ್ದರೆ ಅದನ್ನು ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಅನುಕೂಲಕರವಾಗಿರುವಂಥ ಗ್ರಹ ಸ್ಥಾನಗಳಿದೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕುವಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಒಂದು ನಿರ್ಧಾರ, ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಸಕಾಲಿಕವಾಗಿರುತ್ತೆ. ನಿಮ್ಮ ಕುಟುಂಬಸ್ಥರಿಗೂ ಕೂಡ ನಿಮ್ಮ ನಿರ್ಧಾರ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಭಾವನೆಗಳಿಗೆ ಈ ದಿನ ತುಂಬ ಬೆಲೆ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಹಾಗೆ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ ಅನ್ನುವಂಥ ಒಂದು ಅರ್ಥ. ಜೊತೆಗೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿವಾದಗಳಿರಲಿ, ಸಮಸ್ಯೆಗಳಿರಲಿ, ಬಗೆಹರಿಯುವಂಥ ಹಂತವನ್ನು ತಲುಪುವಂಥ ಸಂದರ್ಭ. ಹಾಗೆ ನಿಮ್ಮ ಹಿತಶತ್ರುಗಳ ಕಾಟದಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಒಟ್ಟಾರೆ ಈ ದಿನ ನಿಮ್ಮ ದಾರಿ ತಿಳಿಯಾಗಿರುತ್ತೆ, ನಿಮ್ಮ ದಾರಿ ಸ್ಪಷ್ಟವಾಗಿರುತ್ತೆ. ಹಾಗಾಗಿ ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಬಿಚ್ಚು ಮನಸ್ಸಿನಿಂದ, ಅಷ್ಟೇ ಧೈರ್ಯದಿಂದ ಆರಂಭ ಮಾಡುವಂಥ ಸಂದರ್ಭದಲ್ಲಿರ್ತೀರಿ. ಹಾಗಾಗಿನೇ ಈ ದಿನದಲ್ಲಿ ನೀವು ಅಂದುಕೊಂಡಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಅಗತ್ಯವಾದಂತಹ ಸಂದರ್ಭದಲ್ಲಿ ಆಪ್ತರಿಂದ ಸಹಾಯ ಕೂಡ ನಿಮಗೆ ಸಿಕ್ಕತ್ತೆ.
ಕುಟುಂಬದ ವಾತಾವರಣ ಸಂತೋಷಮಯವಾಗಿರುತ್ತೆ. ಹರ್ಷ ಇದೆ, ಸಂತೋಷ ಇದೆ. ಜೊತೆಗೆ ಈ ದಿನ ನಿಮ್ಮ ಬಂಧುಗಳ ಆಗಮನ ಕೂಡ ನಿಮಗೆ ಒಂದು ರೀತಿಯ ಬಲವನ್ನು ತರುತ್ತೆ. ಇನ್ನು ಆಕಸ್ಮಿಕ ಧನಲಾಭ ವ್ಯಾಪಾರಸ್ಥರಿಗೆ ಆಗುವಂಥ ಸಂದರ್ಭ. ಹಾಗಾಗಿ ಈ ದಿನ ಏನಾದರೂ ಲಾಭ ಬಂದರೆ ಅದನ್ನು ಉಳಿತಾಯ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ನಾಳಿನ ಬದುಕಿಗಾಗಿ ಉಳಿತಾಯ ಬೇಕು. ನಾಳಿನ ತಾಪತ್ರಯಕ್ಕಾಗಿ ಉಳಿತಾಯದ ಹಣವನ್ನು ಬಳಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಂದದ್ದನ್ನೆಲ್ಲ ಖರ್ಚು ಮಾಡುವಂಥದ್ದಲ್ಲ, ಅದನ್ನು ಸ್ವಲ್ಪ ಇನ್ವೆಸ್ಟ್ ಮಾಡುವಂಥ ವಿಚಾರದಲ್ಲೂ ಕೂಡ ನೀವು ಚಿಂತನೆ ಮಾಡಬೇಕು. ಅದಕ್ಕಾಗಿ ತಜ್ಞರ ಅನುಭವಸ್ಥರ ಕೆಲವೊಂದು ಮಾತುಗಳನ್ನು, ಕೆಲವೊಂದು ಮಾರ್ಗದರ್ಶನವನ್ನು ಕೇಳುವಂಥ ಸಂದರ್ಭದಲ್ಲಿರ್ತೀರಿ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು, ನಿಮ್ಮ ಯೋಗ್ಯತೆಯನ್ನು ಅಥವಾ ನೀವು ಮಾಡಿರುವಂಥ ಕೆಲಸವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಅಂದರೆ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಿ, ನಿಮ್ಮನ್ನು ಡಿಫೆಂಡ್ ಮಾಡ್ಕೊಳ್ತೀರಿ. ಇದು ಕೂಡ ಉತ್ತಮವಾದಂಥ ಆತ್ಮವಿಶ್ವಾಸವನ್ನು ನಿಮಗೆ ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡಿ, ಗುರು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಮಿಶ್ರ ಫಲಗಳಿರುವಂಥ ಸಂದರ್ಭ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ತುಂಬ ನಿಧಾನವಾಗಿ ನಡೆಯುತ್ತೆ. ಮಂದಗತಿ. ಇದು ಕೆಲವೊಮ್ಮೆ ನಿಮಗೆ ಪೇಷನ್ಸ್ ಅನ್ನುವಂಥದ್ದೇ ಇರಲ್ಲ, ತಾಳ್ಮೆ ಇರಲ್ಲ. ಅಂಥ ಒಂದು ಸ್ಥಿತಿ ಈ ದಿನ ಎದುರಾಗುವಂಥದ್ದಿದೆ. ಇನ್ನು ಕೆಲಸಗಳು ಮಂದಗತಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಕೂಡ ನೀವು ಮುಂದೂಡುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ನೀವೇ ತೆಗೆದುಕೊಂಡಂಥ ತೀರ್ಮಾನವನ್ನು ನೀವೇ ಮುಂದೂಡುವಂಥ ಪರಿಸ್ಥಿತಿ ಬಂದಾಗ ಈ ದಿನ ಸ್ವಲ್ಪ ಸಿಡಿಮಿಡಿಗೊಳ್ಳುವಂಥ ಸಾಧ್ಯತೆ ಇದೆ. ಕುಟುಂಬಸ್ಥರ ಮೇಲೆ ಈ ದಿನ ಸ್ವಲ್ಪ ಕೋಪ ತಾಪಗಳು ಹೆಚ್ಚಾಗುವಂಥ ಸಂದರ್ಭ. ಇನ್ನು ಆರೋಗ್ಯದ ವಿಚಾರ ಕೂಡ ಈ ದಿನ ನಿಮಗೆ ಕಳವಳಕಾರಿಯಾಗಿರುವಂಥದ್ದು. ಇಲ್ಲಿಯವರೆಗೆ ಯಾವುದನ್ನು ನಿರ್ಲಕ್ಷ್ಯ ಮಾಡಿದ್ದೀರೋ ಆ ಬಾಬ್ತು ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಅದು ಆರೋಗ್ಯ ಇರಲಿ, ಹಣಕಾಸಿನ ವಿಚಾರ ಇರಲಿ, ಸಂಬಂಧಗಳ ವಿಚಾರ ಇರಲಿ, ಅಥವಾ ಯಾವುದೇ ವಿಚಾರ ಇದ್ದರೂ ಕೂಡ ಈ ದಿನ ಅದು ಹೊಸ ರೂಪವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಾಗಲಿ ಮನೆಯ ಹೊರಗಾಗಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಬೇಕು, ಎಚ್ಚರಿಕೆಯಿಂದ ವರ್ತಿಸಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಅನರ್ಥಗಳು, ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ತುಂಬ ಇದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಕ್ಕುವಂಥದ್ದು ಇದೆ. ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಬರ್ಬೋದು, ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸಬೇಕು. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಈ ಅಪರಿಚಿತರಿಂದ ಈ ದಿನ ಸ್ವಲ್ಪ ಮಾತಿನ ಚಕಮಕಿ ಆಗ್ಬೋದು, ಜಾಗ್ರತೆ. ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ, ಸ್ವಲ್ಪ ಸೇಫ್ ಆಗಿರಿ, ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಧ್ಯಮ ಫಲ ಇರುವಂಥ ಸಂದರ್ಭ. ನಿಮ್ಮ ಅಪರಿಚಿತವಾದಂಥ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಿ ಈ ದಿನ ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಗೊತ್ತಿರುವಂಥ ಕೆಲಸಗಳನ್ನೇ ಮಾಡಿ, ಗೊತ್ತಿರುವ ಹಾದಿಯಲ್ಲೇ ಪ್ರಯಾಣ ಮಾಡಿ, ಗೊತ್ತಿರುವ ವ್ಯಕ್ತಿಗಳ ಜೊತೆಯಲ್ಲೇ ವ್ಯವಹಾರ ಮಾಡಿ. ಹಾಗಾಗಿ ಯಾವುದು ಗೊತ್ತಿದೆಯೋ ಅದರಲ್ಲಿ ಮಾತ್ರ ಈ ದಿನ ನೀವು ಕೃಷಿ ಮಾಡಬೇಕಾಗತ್ತೆ. ಗೊತ್ತಿಲ್ಲದ ಕ್ಷೇತ್ರಕ್ಕೆ ಕೈ ಹಾಕುವಂಥದ್ದು ಈ ದಿನ ಭಾರಿ ನಷ್ಟಕ್ಕೆ ಕಾರಣ ಆಗುತ್ತೆ. ಇನ್ನು ಈ ದಿನ ವೈವಾಹಿಕ ಜೀವನ ಸುಖವಾಗಿರಲ್ಲ, ಅಲ್ಲೂ ಕೂಡ ಮನಸ್ತಾಪಗಳು ಆಗುವಂಥದ್ದು ಇದೆ. ಇನ್ನು ನಿಮ್ಮ ತಾಯಿಯವರಿದ್ದರೆ ಅವರ ಆರೋಗ್ಯ ಕೂಡ ಈ ದಿನ ನಿಮ್ಮ ಚಿಂತೆಗೆ ಕಾರಣ ಆಗುತ್ತೆ. ಒಂದು ವೇಳೆ ತಾಯಿ ಇಲ್ಲ ಅಂತ ಹೇಳಿದ್ರೆ ಕುಟುಂಬದಲ್ಲಿರುವಂಥ ತಾಯಿ ಸ್ಥಾನದಲ್ಲಿರುವಂಥ ಹಿರಿಯ ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಓಡಾಟ, ಖರ್ಚು ವೆಚ್ಚಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇದೆ. ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರನ್ನು ಆಶ್ರಯಿಸಬೇಕು, ಅದರಿಂದ ಬರುವಂಥ ಫಲಾಫಲಗಳು ಯಾವ ರೀತಿಯಲ್ಲಿ ರಿಸೀವ್ ಮಾಡಬೇಕು ಇತ್ಯಾದಿ ವಿಚಾರಗಳಲ್ಲಿ ತುಂಬ ದ್ವಂದ್ವತೆ ಇದೆ, ತುಂಬ ಜಿಜ್ಞಾಸೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಚಟುವಟಿಕೆಗಳಲ್ಲಿ ಸ್ಪಷ್ಟವಾದ ಅಭಿಪ್ರಾಯ ಇದ್ದಾಗ ಅದನ್ನು ಮುಂದುವರಿಸಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕೆಲವು ಪ್ರಯತ್ನಗಳು
ಫಲ ಕಾಣಲ್ಲ, ಅಲ್ಲಿ ನಿರಾಸೆ ಇದೆ. ಏಕೆಂದರೆ ನಿಮ್ಮ ವಿರೋಧಿಗಳ ಕೈವಾಡ ಅಲ್ಲಿ ಜಾಸ್ತಿ ಇರುತ್ತೆ, ಹಿತಶತ್ರುಗಳ ಕೈವಾಡ ಜಾಸ್ತಿ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಕ್ಷಿಣಾಮೂರ್ತಿಗಳ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇದೆ, ಲಾಭ ಇದೆ. ಇನ್ನು ಈ ದಿನ ನೀವು ನಂಬಿರುವಂಥ ನೈತಿಕ ಮೌಲ್ಯಗಳೇನಿದೆ ಅದು ನಿಮ್ಮನ್ನು ಕಾಪಾಡುತ್ತೆ, ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನಗಳನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ, ಅದು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುವಂಥದ್ದು. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಉತ್ತಮ ಗೌರವ ಸ್ಥಾನಮಾನವನ್ನು ತರುತ್ತೆ. ತನ್ಮೂಲಕ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಇದರಿಂದ ಹೊಸ ವ್ಯಾಪಾರ ವ್ಯವಹಾರ, ಹೊಸ ಚಟುವಟಿಕೆ, ಹೊಸ ಪ್ರಯಾಣ, ಹೊಸ ತೀರ್ಮಾನ, ಹೊಸ ಜನರ ಪರಿಚಯ ಎಲ್ಲವೂ ಕೂಡ ಹೊಸದಾಗಿ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಹೊಸ ಜೀವನ, ನವಜೀವನ ಈ ದಿನದಿಂದ ಆರಂಭ. ಇನ್ನು ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸುವಂಥದ್ದು ಇದೆ. ಯಾರೋ ಒಬ್ಬರು ರೋಲ್ ಮಾಡಲ್ ಈ ದಿನ ನಿಮಗೆ ಸಿಗ್ತಾರೆ, ಅವರಂತೆ ನಾನು ಯಾಕೆ ಆಗಬಾರ್ದು ಅನ್ನುವಂಥ ಒಂದು ತೀರ್ಮಾನ ಮನಸ್ಸಿನಲ್ಲೇ ಆಗುತ್ತೆ. ಹಾಗಾಗಿ ಎಷ್ಟೋ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿನಲ್ಲೇ ಈ ದಿನ ಸಂಪೂರ್ಣವಾಗುತ್ತೆ, ಸಂಪೂರ್ಣ ತೃಪ್ತಿಯನ್ನು ಕೊಡುತ್ತೆ. ಹಾಗೆ ಅದರ ಹಿನ್ನೆಲೆಯಲ್ಲಿ ನೀವು ಮಾಡಿಕೊಳ್ಳುವಂಥ ಯೋಜನೆಗಳೇನಿದೆ, ಪ್ಲ್ಯಾನಿಂಗ್ ಏನಿದೆ, ಅದು ತುಂಬ ಸಕ್ಸಸ್ ಆಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ನೆರವು ಜೊತೆಗೆ ಒಳ್ಳೆಯ ಫಲಿತಾಂಶ ಲಭ್ಯವಾಗುತ್ತೆ. ಈ ದಿನ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿದೆ, ಸಂತೋಷದಾಯಕವಾಗಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭಗಳು ಈ ದಿನ ಬರುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಜೊತೆಯಾಗಿ ನಿಂತು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಹಾಗೆ ಸಂತೋಷವನ್ನು ಅನುಭವಿಸುವಂಥದ್ದು ಎರಡೂ ಈ ದಿನದಲ್ಲಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆ ಅಂದರೆ ಅದು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಅದು. ಹಾಗಾಗಿ ಈ ದಿನ ಕುಟುಂಬದಲ್ಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಉಂಟಾಗುವಂಥದ್ದು. ಕೆಲಸ ಮಾಡೋರಿಗಿಂತ ಈ ದಿನ ಮಾರ್ಗದರ್ಶನ ಮಾಡುವಂಥವರೇ ಹೆಚ್ಚಾಗಿರ್ತಾರೆ. ಹಾಗಾಗಿ ಈ ದಿನ ಕೆಲಸದಲ್ಲೂ ಕೂಡ ಆಸಕ್ತಿ ಕಡಿಮೆ ಆಗುತ್ತೆ, ನಿರಾಸೆ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ, ನಿಮಗೆ ಬರಬೇಕಾದಂಥ ಹಣ ಸಿಕ್ಕಲ್ಲ, ಸಂಪಾದನೆ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಆದಾಯ, ನಿಮ್ಮ ವ್ಯಯ ಹೇಗಿದೆ ಅದನ್ನು ನೀವು ತುಲನಾತ್ಮಕವಾಗಿ ನೋಡಬೇಕಾಗತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ ವಿಚಾರ ಏನಾದರೂ ಬಂದರೆ, ಬೇರೆಯವರಿಗೆ ಸಾಲ ಕೊಡಬೇಕು ಅನ್ನುವಂಥ ವಿಚಾರ ಏನಾದರೂ ಬಂದರೆ ಈ ದಿನ ಒಂದಲ್ಲ 10 ಸಲ ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು. ಏಕೆಂದರೆ ಮಾತು ನಿಮಗೆ ಅಮೃತವೂ ಹೌದು, ವಿಷವೂ ಹೌದು. ಈ ದಿನ ನೋಡಿ, ಯಾವುದಕ್ಕೆ ಹೆಚ್ಚು ಬಳಸ್ಕೊಳ್ತೀರೋ ಆ ರೀತಿಯಲ್ಲಿ ನಿಮ್ಮ ಜೀವನದ ಪದ್ಧತಿ ಇರುವಂಥದ್ದು. ಇನ್ನು ಈ ದಿನ ಯಾವುದೇ ಒಂದು ವಿವಾದಗಳಿದ್ದರೆ ಅದರಿಂದ ದೂರ ಇರುವಂಥದ್ದು ಉತ್ತಮ. ಮಾತು ಅಲ್ಲಿ ಜಗಳ ಮನಸ್ತಾಪ ಇದೆ ಅಂತ ಹೇಳಿದ್ರೆ ಆದಷ್ಟು ದೂರದಲ್ಲೇ ಅದನ್ನು ಗಮನಿಸ್ತಾ ಇರಿ. ನಿಮ್ಮ ಪಾತ್ರ ಇದ್ದರೆ ಮಾತ್ರ ಇನ್ವಾಲ್ವ್ ಆಗಿ, ಇಲ್ಲಾಂದರೆ ತಟಸ್ಥವಾಗಿರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ಏನಿದೆ ಅನುಕೂಲವನ್ನು ತರಲ್ಲ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ರಾಘವೇಂದ್ರ ಸ್ವಾಮಿಗಳನ್ನು, ಸಾಯಿಬಾಬಾರನ್ನು, ದಕ್ಷಿಣಾಮೂರ್ತಿಗಳನ್ನು ಅಥವಾ ರಮಣ ಮಹರ್ಷಿಗಳನ್ನು, ಹಾಗೆ ನಿಮಗೆ ಇಷ್ಟವಾಗಿರುವಂಥ ಗುರುವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.